ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಈಗ ಟೈಮ್ ಬಂದು 7 ಗಂಟೆ ಆಗೈತಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನನೂ ಮಾಡಿಕೊಂಡು ರೆಡಿ ಆಗಬೇಕು. ಯಾಕಪ್ಪ ರೆಡಿ ಆಗಬೇಕಂತ ಅಂದ್ರೆ ನಾವು ಇವತ್ತು ನವಲಗುಂದಕ್ಕೆ ಹೊಂಟೇವಿ. ಅದಕ್ಕೆ ಬೇಗನೆ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ಒಂದೇ ಬಾಕಿ ಇರೋದು. ಪೂಜೆನೂ ಮುಗಿಸ್ಬಿಡ್ತೀನಿ. ದೀಪ ಎಲ್ಲನೂ ಹಚ್ಚಿದ್ದೆ, ಹಾಗೆ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡೇನಿ. ಈಗ ಪೂಜೆನೂ ಮುಗಿಸ್ಕೊಂಡು ರೆಡಿ ಆದೆ ನೋಡ್ರಿ. ನಾನು ಇವಾಗ ರೆಡಿಯಾಗಿ ನಮ್ಮ ಪಯಣ ನವಲಗುಂದ ಕಡೆ ಸ್ಟಾರ್ಟ್ ಆಯ್ತು ನೋಡ್ರಿ. ನವಲಗುಂದಕ್ಕೆ ಯಾಕೆ ಹೊಂಟೇವಿ ಅಂತ ಅಂದ್ರೆ ಅಲ್ಲಿ ರಾಮಲಿಂಗ ಕಾಮದೇವ್ರನ್ನ ಕೂರಿಸ್ತಾರೆ. ಹುಣ್ಣಿಮೆಗೆ 5 ದಿನ ಇದ್ದಂಗೆ ರಾಮಲಿಂಗ ಕಾಮದೇವ್ರನ್ನ ಕೂರಿಸ್ತಾರೆ. ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟೇವಿ. ಇವಾಗ ನೋಡ್ರಿ ನಮ್ಮ ಗದಗಿನ DC ಆಫೀಸ್ ಬಂತು, ಮಿನಿ ವಿಧಾನಸೌಧ. ನಾವು ಗದಗು ಮತ್ತು ಅಣ್ಣಿಗೇರಿಯಿಂದ ನವಲಗುಂದ ಹಿಂಗೆ ಹೊಂಟೇವಿ. ಇವಾಗ ನೋಡ್ರಿ ಅಣ್ಣಿಗೇರಿಗೆ ಎಂಟ್ರಿ ಆದ್ವಿ. ನಾವು ಬಂದ್ವಿ ಅಣ್ಣಿಗೇರಿಗೆ. ಅಲ್ಲೇ ನಮ್ಮ ಮನೆ ದೇವ್ರು ಐತಿ, ಅಂದ್ರೆ ನಮ್ಮ ಮನೆಯವರ ದೇವರು. ಹಾಗಾಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹೋದ್ರಾತಂತ ಹೇಳಿ ಅಲ್ಲೇ ಪುರದೀರೇಶ್ವರ ಗುಡಿಗೆ ಬಂದ್ವಿ ನಾವು. ಇದು ಅಣ್ಣಿಗೇರಿ ಒಳಗೈತಿ ಪುರದೀರೇಶ್ವರ ಗುಡಿ. ಇವಾಗ ದರ್ಶನ ಮಾಡಿಕೊಂಡು ಹೋದ್ರಾತಂತ ಹೇಳಿ ಒಳಗೆ ಹೊಂಟೇವಿ ನೋಡ್ರಿ. ನಿಮಗೂ ದರ್ಶನ ಆಯಿತು ಅನ್ಕೋತೀನಿ. ಆ ಪುರದೀರೇಶ್ವರ ಒಳ್ಳೇದು ಹಳ್ಳಿ ನಿಮಗೂ. ಹಂಗೆ ಎಲ್ಲ ದರ್ಶನ ಮಾಡಿಕೊಂಡು ಒಂದು 5-10 ನಿಮಿಷ ಅಲ್ಲೇ ಕೂತ್ವಿ. ಗುಡಿ ತುಂಬಾ ದೊಡ್ಡದಾಗಿದೆ ಮತ್ತು ಅಷ್ಟೇ ತಂಪಾಗಿದೆ. ಈ ಬಿಸಿಲಿಗೂ ಅಲ್ಲಿ ಕೂತ್ರೆ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ತಂಪಾಗಿದೆ ಗುಡಿ. ಪೂರ ಕಲ್ಲಿಂದದು. ಹಾಗಾಗಿ ಅಲ್ಲೇ ಕೂತ್ವಿ. ಒಂದು ಸ್ವಲ್ಪ ಹೊತ್ತು ಕೂತು ಇವಾಗ ನೋಡ್ರಿ ಇಲ್ಲಿ ಅರಳಿ ಗಿಡ ಇದೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಹೊಂಟ್ವಿ ನಾವು ನಮ್ಮ ಜರ್ನಿ ಮತ್ತು ನವಲಗುಂದ ಕಡೆ. ಇದು ನೋಡ್ರಿ ನಮ್ಮ ಅಣ್ಣಿಗೇರಿ ಬಸ್ ಸ್ಟಾಪ್ ಇದು. ನಾವು ನವಲಗುಂದಕ್ಕೆ ರಾಮಲಿಂಗ ಕಾಮ ದರ್ಶನ ಯಾಕೆ ಮಾಡಕ್ಕೆ ಹೊಂಟೇವಿ ಅಂತ ಅಂದ್ರೆ, ಆ ರಾಮಲಿಂಗ ಕಾಮದೇವರದು ಒಂದು ವಿಶೇಷತೆ ಇದೆ. ಅಂದರೆ ಯಾರಿಗಾದರೂ ಏನಾದರೂ ತೊಂದರೆ ಇರುತ್ತಲ್ವ, ಅಂದರೆ ಆರೋಗ್ಯ ಸಮಸ್ಯೆ ಮತ್ತು ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ, ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಂದರೆ ಕಲಿತಿರ್ತಾರಲ್ವ, ಓದ್ತಾ ಇರ್ತಾರೆ, ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಥರ ಎಲ್ಲನೂ ಅಲ್ಲಿ ಒಂದು ನಂಬಿಕೆ ಇದೆ. ಹಾಗಾಗಿ ಅದು 5 ದಿನಗಳ ಕಾಲ ಕೂರುತ್ತಲ್ವ, ಬೇರೆ ಬೇರೆ ಊರುಗಳಿಂದ ಎಲ್ಲನೂ ಜನ ಬರ್ತಾರೆ. 5 ದಿನಗಳ ಕಾಲ ಅಂದರೆ ಫುಲ್ಲು ರೆಶ್ಶು. ಇವತ್ತು ನಾವು ಫಸ್ಟ್ನೇ ದಿನ ಹೋದ್ರನ ಅಷ್ಟು ಗದ್ದಲೈತಿ. ಒಂದು ಜಾತ್ರೆ ವಾತಾವರಣ ಅಂತಲೇ ಹೇಳ್ಬೋದು. ಕಾಯಿ ಅಂಗಡಿ ಅವು ಎಲ್ಲನೂ ಹಾಕ್ಯಾರ. ಮತ್ತು ಬೇರೆ ಬೇರೆ ಊರುಗಳಿಂದ ಎಲ್ಲನೂ ಬಂದು ಅಲ್ಲಿ ಹರಕೆ ಕಟ್ಕೊಂಡು ಹೋಗ್ತಾರೆ ರಾಮಲಿಂಗ ಕಾಮದೇವರಿಗೆ. ಅಲ್ಲಿ ಮಕ್ಕಳಾಗದವ್ರಿಗೆ ತೊಟ್ಲು ಕೊಡ್ತಾರೆ. ಮತ್ತು ಆರೋಗ್ಯ ಸಮಸ್ಯೆ ಇದ್ರೆ ಕುದುರೆ ಆರೋಗ್ಯವಾಗಲಿ ಅಂತ ಹೇಳಿ ಕುದುರೆ, ಮತ್ತು ಮದುವೆ ಆಗದವ್ರಿಗೆ ಬಾಸಿಂಗ, ಮತ್ತು ಗಂಡು ಪಾಪು ಬೇಕು ಅಂತ ಅಂದ್ರೂ ಗುಂಡ್ಗಡಿಗೆ ಮತ್ತು ಕಾಮಣ್ಣನ ಮೀಸೆ ಈ ಥರ ಎಲ್ಲ ಕೊಡ್ತಾರೆ. ಓದೋ ಮಕ್ಕಳಿಗೆ ಹಸ್ತ. ಇದೇನು ಕೌಂಟ್ರ್ ಕಾಣ್ತಾ ಇದೆ ಅಲ್ವಾ, ಇಲ್ಲೇ ಅವನ್ನೆಲ್ಲನೂ ತೊಗೊಳೋದು. ನಾನು ನೋಡ್ರಿ ತೊಟ್ಲ ತೊಗೊಂಡೆ. ಆ ತೊಟ್ಲಕ್ಕೆ 101 ರೂಪಾಯಿ ಕೊಡಬೇಕು. ಅಂದ್ರೆ ಅವರಲ್ಲಿ ಬಿಲ್ ಕೊಟ್ಟು ಆ ತೊಟ್ಲನೂ ಕೊಡ್ತಾರೆ. ಅಲ್ಲಿ ಈಗ ನಾವು ಕಾಯಿ ಅದೆಲ್ಲ ತೊಗೊಂಡು ಇವಾಗ ಕ್ಯೂ ಹಚ್ಚಿದ್ವಿ ನಾವು. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಜನ ಬಂದು ಅವ್ರವ್ರೇನು ಹರಕೆ ಕಟ್ಕೊಂಡಿರ್ತಾರಲ್ವ, ಈಡೇರಿದವರು ಬಂದು ಹರಕೆನ ತೀರಿಸ್ತಾ ಇರ್ತಾರೆ. ಮತ್ತು ಹೊಸದಾಗಿ ಪಾಪ ಬೇಡ್ಕೊಳೋಕಂತನೂ ಬಂದಿರ್ತಾರೆ. ತುಂಬ ಜನ ಬರ್ತಾರೆ. ಇವತ್ತು ನೋಡ್ರಿ ಫಸ್ಟ್ನೇ ದಿನವೇ ಅನಿಸಲ್ಲ, ಅಷ್ಟು ರಶ್ ಇದೆ. ನಾವು 9:30 ಆಗಿತ್ತು, ಆವಾಗಲೇ ಜನ ಎಲ್ಲನೂ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದರು. ನಾವು ಪಾಳ್ಯಕ್ಕೆ 1-2 ತಾಸೇನೋ ಪಾಳ್ಯ ಒಳಗೆ ನಿಂತ್ವಿ, ಕ್ಯೂ ಒಳಗೆ. ಫುಲ್ ಗದ್ದಲಿತ್ತು. ಹಾಗಾಗಿ ಅಲ್ಲಿ ಏನು ನಾವು ಹರಕೆ ಕಟ್ಕೊಂಡಿರ್ತೀವಲ್ವ, ಖಂಡಿತವಾಗ್ಲೂ ಈಡೇರುತ್ತೆ ಅಲ್ಲಿ ರಾಮಲಿಂಗ ಕಾಮದೇವ್ರದ್ದು. ಅಷ್ಟು ಪವರ್ಫುಲ್ಲಾಗಿದ್ದಾನೆ ನಮ್ಮ ದೇವರು. ಹಾಗಾಗಿ ಚಿಕ್ಕ ಮಕ್ಕಳು ಎಲ್ಲನೂ, ಅಂದರೆ ಇವಾಗ ಮಕ್ಕಳಾಗಿಲ್ಲ ಅಂತ ಬೇಡ್ಕೊಂಡು ತೊಟ್ಲು ಓದಿರ್ತಾರಲ್ವ, ಅವರೆಲ್ಲನೂ ಮಕ್ಕಳು ಕರ್ಕೊಂಡು ಬಂದು ದೇವ್ರದ್ದು ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇವತ್ತು ಫಸ್ಟ್ನೇ ದಿನ ಅಂತ ಹೇಳಿ ಪಾಪ ಚಿಕ್ಕ ಮಕ್ಕಳೆಲ್ಲ ತುಂಬ ಜನನೇ ಬಂದಿದ್ದರು, ಕರ್ಕೊಂಡು ಬಂದಿದ್ದರು. ಇವಾಗ ನೋಡ್ರಿ ನಮ್ಗೆ ದರ್ಶನ ಆಯ್ತು. ಇದು ಕಾಮಣ್ಣನ ಪಾದ. ಇವಾಗ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ನಾವು. ಅಲ್ಲೇ ಕಾಮಣ್ಣನ ಪಾದಕ್ಕೆ ಮಾಲೆ ಕೊಟ್ಟು ಇನ್ನೊಂದು ಬೇರೆ ಮಾಲೆ ಮುಟ್ಟಿಸ್ಕೊಂಡು ತೊಗೊಂಡು ಬಂದ್ವಿ ನಾವು.
ನೋಡಿರಿ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಮತ್ತು ಆರೋಗ್ಯ ಸಮಸ್ಯೆ ಐತಿ, ಮದುವೆ ಆಗಿಲ್ಲ ಅಂತ ಅನ್ನೋರಿದ್ದರೆ, ವಿದ್ಯಾಭ್ಯಾಸದ ಏನಾದರೂ ತೊಂದರೆ ಇದ್ದರೆ ಒಂದು ಸತಿ ಈ ಕಾಮಣ್ಣಗೆ ಭೇಟಿಯಾಗಿ ಕಾಮಣ್ಣನ ಆಶೀರ್ವಾದ ತಗೊಳ್ರಿ. 100% ಆಗುತ್ತೆ, ನಂಬಿಕೆ ಇದೆ. ನಾವು ದೇವ್ರ ಮೇಲೆ ನಂಬಿಕೆ ಇಡಲೇಬೇಕು. ಅಂದರೆ ನಮಗೆ ಆಸೆ ಈಡೇರುತ್ತೆ. ದೇವ್ರನ್ನ ನಂಬಲಿಲ್ಲ ಅಂತ ಅಂದರೆ ಹೇಗೆ ಅಲ್ವಾ? ನಾವು ದೇವ್ರನ್ನೂ ನಂಬಬೇಕು, ಇವಾಗ ಮಕ್ಕಳಾಗಲಿಲ್ಲ ಅಂತ ಅಂದರೆ ಡಾಕ್ಟ್ರನ್ನೂ ನಂಬಬೇಕು. ಇಬ್ಬರು ದೇವ್ರಿದ್ದಂಗೆ. ಹಾಗಾಗಿ ನಾವು ಹೋಗಿ ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಹೊಸ ತೊಟ್ಲು ತೊಗೊಂಡು ಬಂದ್ವಿ. ಮತ್ತು ಅಲ್ಲೇ ಅನ್ನಪ್ರಸಾದ ಇತ್ತು. ಹಾಗಾಗಿ ಇವಾಗ ನೋಡಿರಿ ನಾವು ಅನ್ನಪ್ರಸಾದ ತೊಗೊಂಡ್ರಾತ ಅಂತ ಹೇಳಿ ಹೊಂಟೇವಿ. ಇವಾಗ ಟೈಮ್ ಬಂದ 12 ಗಂಟೆ ಆಗಿತ್ತು. ಹಾಗಾಗಿ ನೋಡಿರಿ ಗೋಧಿ ಹುಗ್ಗಿ, ಬದ್ನಿಕಾಯಿ ಪಲ್ಯ, ಉಪ್ಪಿನಕಾಯಿ ಮತ್ತು ಉಪ್ಪಿಟ್ಟು ಮತ್ತು ಅನ್ನ ಸಾರು ಮಾಡಿದರೆ ಎಲ್ಲ ಅಲ್ಲಿ ಪ್ರಸಾದ ತೊಗೊಂಡು ಇವಾಗ ನೋಡಿರಿ ಇನ್ನೊಮ್ಮೆ ಕಾಮಣ್ಣನ ದರ್ಶನ ಮಾಡಿಕೊಂಡು ಹೊಂಟೇವು ನಾವು. ಆ ಕಾಮಣ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವಾಗ ನೋಡಿರಿ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಇನ್ನೂ 4 ದಿನ ಕೂರ್ತಾನ ಕಾಮಣ್ಣ. ಈ ವಿಡಿಯೋ ಯಾರಿಗೆಲ್ಲ ತಲುಪುತ್ತೆ ಪಾಪ, ಯಾರಿಗಾದರೂ ಸಮಸ್ಯೆ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ. ಆ ದೇವರು ಒಳ್ಳೇದು ಮಾಡ್ತಾನ ಅಂತ ನಂಬ್ರಿ ದೇವ್ರನ್ನ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಬಾಯ್.